ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸತ್ಯಭಾಮ ಮತ್ತೆ ನಾಣಾಚಾರ್ಯಗಳ ಸತ್ಯ ಬಟಾಬೈಲ ಆಗ್ತದೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಆಚಾರ್ಯರ ಹೆಂಡತಿನೇನ ಸತ್ಯಭಾಮ ಅನ್ನೋ ಕ್ವೆಶ್ಚನ್ ಮಾರ್ಕ್ನ ಜೊತೆಗೆ ಕತೆ ಮುಂದೆ ಸಾಗ್ತದೆ. ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾಣಾಚಾರ್ಯಗಳು ಕುಸ್ತು ಹೋಗಿದ್ರೆ, ಆ ಕಡೆ ಜಾನಕಿ ಅವರು ಕೂಡ ಕುಸ್ತು ಹೋಗಿದ್ದಾರೆ. ತನ್ನ ಗಂಡ ತನ್ನ ಬದುಕಿಗೆ ಅನ್ಯಾಯ ಮಾಡಿಬಿಟ್ರಲ್ಲ, ನನ್ನ ಗಂಡನ ಮಾತನ್ನ ಮೀರಿ ನಡೆದವಳಲ್ಲ, ಅವರ ವೇದ ವಾಕ್ಯನೇ ಪಾಲಿಸ್ತಾ ಬಂದವಳು, ಅಂಥದ್ರಲ್ಲಿ ನನ್ನ ಗಂಡ ಇಂತಹ ಅನ್ಯಾಯ ಮಾಡಿಬಿಟ್ರ, ಇನ್ನೊಂದು ಮದುವೆ ಆಗಿದ್ದಾರೆ ಅನ್ನೋ ಸತ್ಯನ ಅವ್ರಿಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ, ಕಣ್ಣೀರು ಹಾಕ್ತಿದ್ದಾರೆ. ಆದ್ರೆ ಅಲ್ಲಿ ವೈಶಾಖ ಅಂತೂ ಫುಲ್ ಖುಷಿಯಾಗಿದ್ದಾಳೆ, ನಾನು ಈ ಮನೆಯಲ್ಲಿ ಸೇಫ್, ನಾಣಾಚಾರ್ಯನ ಮುಖವಾಡ ಬಟ ಬಯಲಾಯಿತು ಅಂತ. ಆದ್ರೆ ಅದ ಕಡೆ ರಾಮಾಚಾರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ನಿಜ ಹೇಳ್ತಿದವರು ಸುಳ್ಳು ಹೇಳ್ತಿದಾರೋ? ಖಂಡಿತ ಅಪ್ಪ ಇಂಥ ಕೆಲಸ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒತ್ತಡಕ್ಕೆ ಸಿಕ್ಕಿ ವೈಶಾಖ ಹೇಳಿದ ಮಾತನ್ನ ಸತ್ಯ ಅಂತ ಒಪ್ಕೋತಿರ್ಬಹುದು ಅಂತ. ಅತ್ತ ಕಡೆ ಸತ್ಯಭಾಮನ ಪ್ರಶ್ನೆ ಮಾಡೋಕಿದಕ್ಕೆ ಮುಂದಾಗ್ತಿದ್ದಾಳೆ ಮಗಳು. ಏನಮ್ಮ, ದಯವಿಟ್ಟು ಹೇಳಮ್ಮ, ಅಪ್ಪ ಯಾರು, ದಯವಿಟ್ಟು ಹೇಳು, ಅಪ್ಪ ಎಲ್ಲಿದ್ದಾರೆ, ಯಾಕೆ ಕರ್ಸೋಕ್ಕಾಗಲ್ಲ, ದಯವಿಟ್ಟು ಮದುವೆ ಕರ್ಸಮ್ಮ. ಕೇಶವ ಪ್ರಸಾದ್ ಅಂಕಲ್ ಹೇಳಿದ್ರಲ್ವಾ ಅಮ್ಮ, ಗಂಡನ ಕಡೆಯವರು ಅಪ್ಪ ಅಮ್ಮ ಇಬ್ರು ಕೂಡ ದಾರಿ ಹಿರ್ಕೊಡ್ಬೇಕು ಅಂತ ಕೇಳ್ತಿದ್ದಾರೆ ಅಂತ. ಈಗೇನಾದ್ರೂ ಅಪ್ಪ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಏನಮ್ಮ ಹೇಳುದು? ದಯವಿಟ್ಟು ಅಪ್ಪನ ಯಾಕೆ ಕರೆಯೋಕ್ಕಾಗಲ್ಲ ಅಂತಂದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಕರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಸತ್ಯಭಾಮ. ಏನಮ್ಮ ಮಾತಾಡ್ತಿದ್ಯಾ? ನಾನು ಕೂಡ ಇಷ್ಟು ದಿನ ಸುಮ್ಮನಿದೆ. ನಿಜ ಹೇಳಬೇಕು ಅಂದ್ರೆ ನನಗೂ ಕೂಡ ನಿನ್ ಬಿಟ್ಟು ಹೋಗೋ ಮನಸ್ಸಿಲ್ಲ, ಯಾಕಂದ್ರೆ ನೀನ್ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಆದ್ರೂ ಕೂಡ ಹೋಗ್ಲೇಬೇಕಾಗಿದೆ. ಹಾಗಂದ್ ಮಾತ್ರಕ್ಕೆ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಎಷ್ಟೊಂದು ಜನ ಎಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ರು, ನನ್ಗೆ ಎಷ್ಟೆಲ್ಲ ಕಷ್ಟದ ಪರಿಸ್ಥಿತಿ ಹೆದರ್ಸೋದೇನು ಗೊತ್ತಾ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಎಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನನ್ನನ್ನೇ ಅಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರು ಅಂದಮೇಲೆ ನಿನ್ನ ಸುಮ್ಮನೆ ಬಿಟ್ಟಿರ್ತಾರಮ್ಮ, ನಿನ್ಗೆ ಎಷ್ಟು ಆಸೆ ಆಗಿರಲ್ಲ. ಆದ್ರೂ ಕೂಡ ಯಾಕಮ್ಮ ಸುಮ್ಮನೆ ಇದೆಯಾ? ದಯವಿಟ್ಟು, ಇಷ್ಟು ವರ್ಷಗಳು ಕೂಡ ನನಗೆ ಕಾಡ್ತಾ ಇತ್ತು, ಆದ್ರೆ ನಾನು ಕೇಳಿರ್ಲಿಲ್ಲ, ಆದ್ರೆ ಇವಾಗ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಮ್ಮ, ಅಪ್ಪ ಎಲ್ಲಿದ್ದಾರೆ, ಅಪ್ಪನ ಯಾಕೆ ಕರ್ಸೋಕ್ಕಾಗಲ್ಲ, ದಯವಿಟ್ಟು ಅಪ್ಪನ ಕರ್ಸು ಅಂತ ಹೇಳ್ತಿದ್ರ. ಈ ಕಡೆ ಸತ್ಯಭಾಮ ಅವರು, ಮಾತಾಡಬೇಡ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಪ್ರಶ್ನೆನ ಮತ್ತೆ ಕೇಳಕ್ಕೆ ಬರಬೇಡ ನನ್ನ ಹತ್ರ, ಯಾವುದೇ ಕಾರಣಕ್ಕೂ ಅದಂತೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಮಗಳ ಮೇಲೆ ರೇಗ್ತಿದ್ದಾರೆ. ಈ ಕಡೆ ಅಮ್ಮ, ನಾನು ನಿನ್ನ ಮಗಳಮ್ಮ, ನಿನಗೆ ಎಷ್ಟು ತಾಳ್ಮೆ ಕೋಪ ಇರುತ್ತೋ ನನಗೂ ಕೂಡ ಅಷ್ಟೇ ಇದೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಕೂಡ ಸುಮ್ಮನಿರುವುದಿಲ್ಲ ಅಂತ ಹೇಳ್ತಿದ್ರು ಕೂಡ ಈ ಕಡೆ ಅಮ್ಮ ಒಳಗಡೆ ಬಂದ್ಬಿಡ್ತಾರೆ. ಆದರೂ ಕೂಡ ಮತ್ತೆ ಈ ಕಡೆ ಮಗಳು ಸತ್ಯಭಾಮ ಅವ್ರನ್ನ ಎದುರಾಗಿದ್ದಾಳೆ. ದಯವಿಟ್ಟು ಅಮ್ಮ ಸತ್ಯನ ಹೇಳು, ಅಪ್ಪನ ಯಾಕೆ ಕರ್ಸೋಕ್ಕಾಗಲ್ಲ? ಆಗಿದ್ರೆ ಅಪ್ಪನ ದೇವ್ರು ಅಂತ ದೇವ್ರಿಗಿಂತ ಹೆಚ್ಚಾಗಿ ಪೂಜಿಸ್ತಾ ಇರ್ತೀಯಲ್ಲ ಆ ಫೋಟೋಗೆ, ಅವ್ರನ್ನ ಯಾಕೆ ಕರ್ಸೋಕ್ಕಾಗಲ್ಲ? ಎಲ್ಲಿದ್ದಾರೆ ಅವರು? ಏನು ನಿನಗೆ ಪಾಪದ ಪಿಂಡನ ಕೈ ಕೊಟ್ಟು ಓಡೋಗ್ಬಿಟ್ರ, ಆದರೆ ಅಥವಾ ಹೇಳ್ದೆ ಓಡೋಗ್ಬಿಟ್ರ, ಮೋಸ ಮಾಡಿಬಿಟ್ರ, ಏನಾಯ್ತು ಹೇಳಮ್ಮ, ನಂಗೆ ಸತ್ಯ ಗೊತ್ತಾಗಲೇಬೇಕು, ಯಾಕೆ ಕರ್ಸೋಕ್ಕಾಗಲ್ಲ ಆ ಪಾಪಿಷ್ಟನ್ನ ಅಂತ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ನೀನು? ಅವ್ರ ಬಗ್ಗೆ ಒಂದು ಕೂಡ ಕೆಟ್ಟದನ್ನ ಮಾತನಾಡಬೇಡ ಅಂತ ಹೇಳ್ತಿದ್ದಾರೆ. ಯಾಕಮ್ಮ ಕೆಟ್ಟದ್ದು ಮಾತಾಡಬಾರ್ದು ಅಂತ ಮಗಳು ಪ್ರಶ್ನೆ ಮಾಡ್ತಿದ್ದಾಳೆ. ಇತ್ತ ಕಡೆ ನಾಣಾಚಾರ್ಯಗಳು ಕುಸ್ತೋಗಿ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಅಲ್ಲಿಗೆ ಚಾರು ಮತ್ತು ಕೋದಂಡವ್ರು ಇಬ್ರು ಕೂಡ ಬರ್ತಾರೆ. ದಯವಿಟ್ಟು ಮಾವ ಕಣ್ಣೀರು ಹಾಕಬೇಡಿ, ಆ ವೈಶಾಖ ಏನಾದರೂ ಹೆದರಿಸ್ತಿದ್ದಾಳೆ, ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇದ್ರೆ ಇತ್ತ ಕಡೆ ಕೋದಂಡವ್ರು ಕೂಡ, ಅಪ್ಪ ದಯವಿಟ್ಟು ಹೇಳಿ ಅಪ್ಪ, ಅವಳಿ ಮನೇಲಿ ಇರಬೇಕು ಅಂತ ಏನೋ ಕಿತಾಪತಿ ಮಾಡ್ತಿದ್ದಾಳೆ ಅನ್ಸುತ್ತೆ, ಒಮ್ಮೆ ನೀವು ನಿಜ ಹೇಳಿ, ಹೀಗೆ ಮೋಸ ಮಾಡಿ ಕೂಡ ಈ ಮನೇಲಿದ್ದಾಳೆ, ಒಮ್ಮೆ ನೀವು ನಿಜ ಹೇಳಿದ್ರೆ ಅವಳನ್ನ ನಾನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ, ಆನಂದ್ರ ಇದನ್ನ ಗಂಗಾಜಲದಿಂದ ತೊಳಿತೀನಿ, ಅವಳನ್ನ ನಮ್ಮ ಸಂಬಂಧಕ್ಕೆ ಎಲ್ಲೂ ನೀರು ಬಿಟ್ಬಿಡ್ತೀನಿ, ದಯವಿಟ್ಟು ಹೇಳಿ ಅಪ್ಪ. ಅವಳು ಹೆದರಿಸ್ತಿದ್ದಾಳೆ. ಏನು ಅಂತಿದ್ರೆ, ಏನು ಹೇಳಿದ್ರಿ ನೀವು? ನಾನು ಹೆದರಿಸ್ತಿರುವಾಗ ನಾನು ನಿಜ ಹೇಳ್ತಿದ್ದೀನಿ, ಪಾಪ ಸತ್ಯ ಹೇಳ್ತಿದ್ದೀನಿ, ಅದಕ್ಕೆ ಸುಳ್ಳು ಹೇಳ್ತಿರೋರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಅವರನ್ನ ಹೋಗ್ಬಿಟ್ಟು ಈ ರೀತಿ ಮಾತಾಡ್ತಿದ್ರಲ್ಲ, ನಿಜ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅದೇನೋ ಹೇಳಿದ್ರಲ್ವಾ, ಗಂಗಾಜಲ ಹಾಕೊಂಡು ತೊಳಿತೀನಿ ಅಂತ, ಪಾಪ ನಿಮ್ಮ ಅಪ್ಪನ್ನ ಇಲ್ಲಿಂದ ಕಳಿಸಿ ಗಂಗಾಜಲ ಹಾಕೊಂಡು ತೊಳೆದ್ಬಿಡಿ. ಜೊತೆಗೆ ಇನ್ನೊಂದು ಮಾತು ಹೇಳ್ತಿದ್ದೀನಿ, ಪಾಪ ಅಷ್ಟಕ್ಕೆ ಗಂಗಾಜಲ ಹಾಕೊಂಡು ತೊಳಿಬೇಕು ಅಂತ ಹೇಳಿದ್ರೆ, ನಿಮ್ಮಪ್ಪ ನಿಮ್ಮ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ದಾರೆ, ಅಂಥವ್ರ ಹೊಟ್ಟೆಲಿ ಹುಟ್ಟಿರೋ ನೀವು ಇಡೀ ಗಂಗೆಲೇ ಹೋಗಿ ಸ್ನಾನ ಮಾಡಿ ಮುಳುಗಿ ಹೇಳಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಕೋದಂಡವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಮೊದಲು ಇಲ್ಲಿಂದ ಹೊರಟೋಗು ಅಂತಿದ್ರೆ, ನಾನು ಯಾಕೆ ಹೋಗಬೇಕು? ಬೇಕಿದ್ರೆ ಸುಳ್ಳು ನಾಟಕ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇವ್ರು ಇಲ್ಲಿಂದ ಹೋಗಬೇಕು ಅಂತಿದ್ರೆ, ಈ ವೈಶಾಖ ನಮ್ಮ ಮಾವ ಎಂಥವ್ರು ಅಂತ ಗೊತ್ತು, ಸುಮ್ಮನೆ ನೀನು ಇಲ್ಲಿರೋದಕ್ಕೆ ನಾಟಕ ಮಾಡಬೇಡ, ಸುಳ್ಳು ಹೇಳ್ಬೇಡ ಅಂತ ಚಾರು ಹೇಳ್ತಾ ಇದ್ರೆ, ಏನಿದು ಚಾರು, ನಾನು ನಿಜಾನೇ ಹೇಳ್ತಿದ್ದೀನಿ, ನಾನು ನಿಜ ಹೇಳಿದಕ್ಕೆ ನಿಮ್ಮ ಮಾವ ಒಪ್ಕೊಂಡಿರೋದು, ಸುಮ್ಮನೆ ಯಾಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ಈ ವ್ಯಕ್ತಿ ಸೈಲೆಂಟ್ ಆಗಿದ್ದಾನೆ ಅಂದಾಗಲೇ ಗೊತ್ತಾಗಬೇಕಲ್ವಾ ಈ ವ್ಯಕ್ತಿ ಏನು ಮಾಡಿದ್ದಾನೆ ಅಂತ ಹೇಳ್ತಿದ್ರೆ, ದಯವಿಟ್ಟು ಮಾವ, ನಂಗೆ ತುಂಬ ಚೆನ್ನಾಗಿ ಗೊತ್ತು ಇವಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ನಿಮ್ಮನ್ನ ಅಂತ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಮಾವ, ದಯವಿಟ್ಟು ಹೇಳಿ, ಇಂಜುರಿ ಬೇಡಿ ಅಂತಂದ್ರೆ ಈ ಕಡೆ ವೈಶಾಖ ಕುಹಕ ಮಾತುಗಳು ಜಾಸ್ತಿ ಆಗುತ್ತೆ. ಮೊದಲು ಇಲ್ಲಿಂದ ಹೋಗ್ಬೇಕಾಗಿರೋದು ನಾನಲ್ಲ, ನಾಟಕ ಸತ್ಯ ಮರೆಮಾಚಿ ನಾಟಕನ ಮಾಡ್ತಾ ಸುಳ್ಳನ್ನ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ಮೋಸ ಮಾಡ್ದಂತ ಈ ವ್ಯಕ್ತಿ ಅಂತದಾಗ ನಾಣಾಚಾರ್ಯಗಳು ಅಲ್ಲಿಂದ ಹೋಗ್ಬಿಡ್ತಾರೆ.
ನಂತರ ಈ ಕಡೆ ರಾಮಾಚಾರಿ ಯೋಚನೆ ಮಾಡ್ತಿದ್ದಾನೆ. ಅಲ್ಲಿಗೆ ಚಾರು ಕೂಡ ಬರ್ತಾಳೆ. ಏನಿದು ಚಾರಿ ಅಂತ ಕೇಳ್ತಿದ್ರೆ ಎಲ್ಲ ಕೂಡ ಸರಿ ಹೋಯ್ತು, ಮದ್ವೆ ಏನೋ ಆಯಿತು, ಮನೆಗೆ ಅಗ್ರಹಾರ ಬಂದಿದ್ದು, ಮದುವೆ ಆಗಿದ್ದು, ಏನೋ ಕಿಟ್ಟಿ ಬಂದು ಎಲ್ಲ ಕೂಡ ಒಳ್ಳೇದಾಯ್ತು ಅನ್ಕೊಂಡ್ವಿ. ಜೊತೆಗೆ ನಮ್ಮ ಜೀವನದಲ್ಲಿ ಆಟ ಆಡಿದವ್ರು ಯಾರು ಅಂತಾನು ಗೊತ್ತಾಯ್ತು. ನಿಮ್ಮ ಅಮ್ಮ ಅನ್ನೋದೆಲ್ಲಾನು ಕೂಡ ಅರಗಿಸ್ಕೊಳ್ಳೋ ಸಂದರ್ಭದಲ್ಲಿ ಈ ರೀತಿ ಅಪ್ಪಂಗೆ ಇನ್ನೊಂದು ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅನ್ನೋ ಸತ್ಯನ ಅರಗಿಸ್ಕೊಳ್ಳೋಕೆ ಆಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರಿ, ಮಾವ ಕೂಡ ಇಂಥ ತಪ್ಪು ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ ಅಂದಾಗ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನನ್ನಪ್ಪ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯಂಗೂ ಕೂಡ ಗ್ರಹಣ ಆವರಿಸ್ಕೊಳ್ಳುತ್ತೆ, ಹಾಗೆ ನಮ್ಮ ಅಪ್ಪಂಗೂ ಕೂಡ ಗ್ರಹಣ ಆವರಿಸ್ಕೊಂಡಿದ್ದ, ಅದನ್ನ ಖಂಡಿತವಾಗ್ಲೂ ಕೂಡ ನಾನು ಅದನ್ನ ಆಡಿಸ್ತೀನಿ, ಎಲ್ಲದಕ್ಕೂ ಕೂಡ ಕಾಲ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಪ್ಪನ ಮೇಲೆ ನಂಬಿಕೆ ಇದೆ, ಖಂಡಿತ ನನ್ನಪ್ಪ ಎಂದು ಕೂಡ ತಪ್ಪು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ರಾಮಾಚಾರಿ ಖಡಕ್ಕಾಗಿ ಹೇಳ್ತಿದ್ದಾರೆ. ಅತ್ತ ಕಡೆ ಜಾನಕಿ ಅವರು ಕಣ್ಣೀರು ಹಾಕ್ತಿದ್ದಾರೆ, ಆ ಕಡೆ ಚಾರು ಹೋಗಿದೆ, ದಯವಿಟ್ಟು ಅದೇ ಸಮಾಧಾನ ಮಾಡ್ಕೊಳ್ಳಿ ಅಂದಾಗ ಏನು ಸಮಾಧಾನ ಮಾಡ್ಕೊಳ್ಳೋದು, ಮನ್ಸ್ಗಾಗಿರೋ ಗಾಯಕ್ಕೆ ಮುಲಾಮ್ ಹಚ್ಲಿಕ್ಕೆ ಆಗತ್ತಾ, ನನ್ನ ಗಂಡನ ಎಷ್ಟು ನಂಬಿದ್ದೆ, ನಮಗೆ ಸಮಸ್ಯೆ ಆದರೆ ಗಂಡನ ಹತ್ರ ಹೇಳ್ಕೋಬಹುದು, ಗಂಡನೇ ಸಮಸ್ಯೆ ಆದರೆ ಏನು ಮಾಡೋದು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅಷ್ಟರಲ್ಲಿ ನಾಣ್ಯಚಾರ್ಗಳು ಬಂದು ಜಾನಕಿ ಒಂದು ಲೋಟ ನೀರು ಕೊಡ್ತೀಯಾ ಅಂದಾಗ ಅಷ್ಟು ನೋವಿದ್ದು ಕಣ್ಣೀರು ಹಾಕ್ತಾ ಇದ್ರು ಕೂಡ ಹೋಗಿ ನೀರು ತಗೊಂಡು ಬರ್ತಾರೆ. ಮಾತ್ರೆ ಅಂತಿದ್ದಾಗೆ ಅದಕ್ಕೂ ಮುನ್ನ ಮಾತ್ರೆನೂ ಕೂಡ ತಂದಿರ್ತಾರೆ. ಕೋಲನ್ನ ತಾವಿಸ್ಕೊಂಡಿದ್ದೆ, ಮಾತ್ರೆ ತಗೊಂಡಿದ್ದೆ. ಈ ಕಡೆ ಕಣ್ಣೀರು ಹಾಕ್ತಿರೋ ಜಾನಕಿ ಅವ್ರನ್ನ ನೋಡಿ ನಾಣ್ಯಚಾರ್ಗಳಿಗೂ ತುಂಬಾ ನೋವಾಗುತ್ತೆ, ಬಟ್ ಏನು ಮಾತಾಡದೆ ಹೋಗ್ಬಿಡ್ತಾರೆ. ಇದನ್ನೇ ಅಲ್ವಾ ಸಂಸ್ಕಾರ ಅಂತ ಹೇಳೋದು. ಈ ಕಡೆ ತನಗೆ ನೋವಾಗಿದೆ, ನನ್ನ ಜೀವನಕ್ಕೆ ಗಂಡ ಅನ್ಯಾಯ ಮಾಡಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಜಾನಕಿ ಅವರು ಮೌನವಾಗಿ ತಮ್ಮ ಹೆಂಡತಿ ವೃತ್ತಿನ ನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಅತ್ತ ಕಡೆ ಕರೀಲೇಬೇಕು ನಿನ್ನ ದೇವ್ರನ್ನ ಅಂತ ಮಗಳು ಇಟ್ಕೊಂಡಿದ್ರೆ ಈ ಕಡೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ತಕ್ಷಣ ಈ ಕಡೆ ಇಂಥ ಫೋಟೋ ಯಾಕಿರಬೇಕು ಅಂತ ನಾಣ್ಯಚಾರ್ ಫೋಟೋನ ಬಿಸಾಡ್ಬಿಡ್ತಾಳೆ. ಆ ಕಡೆ ಸತ್ಯಭಾಮ ಅವರ ಮಗಳು ಇದರಿಂದಾಗಿ ಕೋಪಗೊಂಡಂತ ಸತ್ಯಭಾಮ ಮಗಳ ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಏನು ಮಾಡಿದೆ ನೀನು, ನನಗೆ ದೇವ್ರಿಗಿಂತ ಈ ದೇವ್ರೇ ಹೆಚ್ಚು, ಈ ದೇವ್ರು ಎಂಥ ದೇವ್ರು ಗೊತ್ತಾ, ನಿಜ ಹೇಳಬೇಕು ಅಂದರೆ ನಮ್ಮ ಜೀವನಕ್ಕೆ ಸರಿದಿರ್ತಕ್ಕಂಥ ನೋವು, ದುಃಖ, ದುಮ್ಮಾನ, ಅವಮಾನ ಎಲ್ಲವನ್ನ ಕೂಡ ಹೋಗಲಾಡಿಸ್ತಂಥ ದೇವ್ರಿವರು. ಇಂಥ ದೇವ್ರ ಬಗ್ಗೆ ಮಾತಾಡ್ತೀಯ, ದೇವ್ರೆ ಬಂದು ಇಳಿದು ಹೇಳಿದ್ರು ನಾನು ನಿನ್ಗೆ ಏನು ಮಾಡ್ತಿದ್ದನೋ ಇದೇ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾರೆ. ನಂತರ ಈ ಕಡೆ ಮಗಳು ಏನಮ್ಮ ಮಾತಾಡ್ತಿದ್ಯಾ, ಇಷ್ಟೆಲ್ಲ ಸಮಸ್ಯೆಗಳನ್ನ ದೂರ ಮಾಡಿದ್ರು ಅಂತ ಹೇಳ್ತಿದ್ಯಲ್ಲ, ಇವಾಗ ಯಾಕೆ ಬರೋದಿಲ್ಲ, ಎಲ್ಲಿದ್ದಾರೆ ಅಂತ ಕೇಳ್ತಿದ್ರೆ ನಿನ್ನೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗುತ್ತೋ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ, ಇದ್ರ ಮೇಲೆ ನನ್ನನ್ನು ಕೇಳಬೇಡ ಎಂದು ಕೂಡ ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಮಗಳಿಗೆ ತುಂಬ ಬೇಜಾರಾಗುತ್ತೆ, ಕುತ್ಕೊಂಡಿರ್ತಾಳೆ. ಹೊರಗಡೆ ಅಮ್ಮ ಬರ್ತಾರೆ. ಈ ಕಡೆ ಅಮ್ಮ ನೀನು ಮಾಡಿದ್ದು ತುಂಬ ತಪ್ಪಾಗೋಯ್ತು, ಎಂದು ಕೂಡ ನೀನು ನನ್ನ ಮೇಲೆ ಕೈ ಮಾಡ್ದವಳಲ್ಲ, ಬೈದವಳಲ್ಲ, ಆದರೆ ಇವತ್ತು ಏನು ಮಾಡಿಬಿಟ್ಟೆ ಅಂದಾಗ ಇನ್ನೇನು ಮಾಡೋದು, ನೀನು ಆ ರೀತಿ ಮಾಡಿದಾಗ ನಾನು ಏನು ಮಾಡೋಕ್ಕಾಗುತ್ತೆ ಅಂದಾಗ ನೋಡಮ್ಮ ನನಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದೆ, ನಾನು ಚಿಕ್ಕದ್ರಿಂದ ಒಮ್ಮೆ ಕೇಳ್ದವಳಲ್ಲ, ನಾನು ಮದುವೆ ಆಗಿ ಹೋದ್ಮೇಲೆ ನಿಂಗೆ ತೊಂದರೆ ಆಗುತ್ತೆ ಅಂತ ಮದುವೆ ಆಗ್ತಿರೋದು ಯಾಕೆ ಹೇಳು, ಆ ಭೂಪತಿಯಿಂದ ತಪ್ಪಿಸ್ಕೊಳ್ಳೋಕೆ ಇರೋ ಒಂದೇ ಹಾದಿ ಅಂತ ತಾನೆ. ಅಂಥದ್ರಲ್ಲಿ ಅವರು ಈಗ ಮದುವೆ ಆಗಬೇಕು ಅಂದರೆ ಹುಡುಗನಿಗೆ ಅಮ್ಮ ಬರಬೇಕು, ಹುಡುಗಿ ಅಪ್ಪ ಬರಬೇಕು ಅಂತ ಕೇಳ್ತಿದ್ದಾರೆ. ಜೊತೆಗೆ ಅದಕ್ಕಿಂತ ನನಗೆ ಮುಖ್ಯವಾಗಿ ನಾನು ಹೋದ್ಮೇಲೆ ನೀನು ಒಂಟಿ ಆಗ್ತೇನೆ, ನಿನಗೊಂದು ಆಶ್ರಯ ಸಿಗುತ್ತೆ ಅಂತ ಆ ರೀತಿ ಫೋರ್ಸ್ ಮಾಡಿದೆ, ಹಾಗಂತ ಈ ರೀತಿ ಹೊಡೆದು ಬಿಡೋದಾ ಅಂದಾಗ ನೋಡಮ್ಮ ನಾನು ಏನು ಮಾಡಿದ್ದೀನೋ ಅದನ್ನು ಸರಿಯಾಗಿ ಮಾಡಿದ್ದೀನಿ, ಖಂಡಿತವಾಗ್ಲೂ ಅವ್ರು ಎಲ್ಲೋ ನೆಮ್ಮದಿ ಆಗಿದ್ದಾರೆ, ದೇವಸ್ಥಾನದಲ್ಲಿ ಇದ್ರೇನೆ ಚಂದ ಅಂದಾಗ ಎಲ್ಲಿದ್ದಾರಮ್ಮ ಅವರು ಹೇಳು ಅಂತ ಕೇಳ್ತಿದ್ರೆ ಏನಾದರೂ ಕೆಲಸ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನಾನು ಕೇಳ್ತಿದ್ದಾಳೆ. ಹೇಳೋಕೋದಂತ ಅವರು ಇಲ್ಲ ಏನೂ ಕೂಡ ಬೇಡ, ಎಲ್ಲವೂ ಕೂಡ ನಮ್ಮೊಳಗೆ ಇದ್ರೆ ಒಳ್ಳೇದು, ಕೆಲವೊಮ್ಮೆ ಸತ್ಯ ಅಂತಕ್ಕಂಥದ್ದು ಹೊರಗಡೆ ಬರಬಾರ್ದು, ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂದರೆ ಆ ಒಂದು ಸತ್ಯನ ಮರೆಮಾಚೋದೇ ಒಳ್ಳೇದು ಅಲ್ವಾ ಅಂತ ಹೇಳ್ತಿದ್ದಾರೆ ಸತ್ಯಭಾಮ. ಇವರ ಎಲ್ಲ ಒಂದು ಒಗಟಿನ ಮಾತಲ್ಲಿ ನಮಗೆ ಗೊತ್ತಾಗ್ತಿರೋದು ಒಂದೇನೆ, ಅಲ್ಲಿ ನಾಣ್ಯಚಾರ್ಗಳು ಮೌನಕ್ಕೆ ಉತ್ತರ ಕೂಡ ಒಂದೇನೆ. ಇದೆಲ್ಲದರ ಅರ್ಥ ನಾಣ್ಯಚಾರ್ಗಳು ಮದುವೆ ಆಗಿರೋದು ಖಂಡಿತ ಸತ್ಯ, ಆದರೆ ಆ ಮಗಳು ನಾಣ್ಯಚಾರ್ ಅವರ ಮಗಳಲ್ಲ. ಆ ಸತ್ಯಭಾಮ ಹೇಳಿದಂಥ ಆ ಒಂದು ಜೀವನಕ್ಕೆ ಹೋದಂಥ ಮಾತುಗಳು, ಕಷ್ಟ ಸುಖ ಎಲ್ಲವನ್ನ ಕೂಡ ದೂರ ಮಾಡಿದಂಥ ಒಂದು ದೇವರು ಅಂತ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಅವರು ಎಂದೂ ಯಾರಿಂದನೂ ಮೋಸ ಹೋಗಿದ್ದಾರೆ, ಆ ಸಮಾಜದಲ್ಲಿ ಅವ್ರಿಗೆ ಒಂದು ಸ್ಥಾನ ಸಿಗಬೇಕು ಅಂತ, ಅವ್ರಿಗೆ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾಣ್ಯಚಾರ್ಗಳು ಅವರಿಗೆ ತಾಳಿ ಕಟ್ಟಿ ಬದುಕು ಕೊಟ್ಟಿರಬಹುದು, ನಾನೇ ಮದುವೆ ಆಗಿದ್ದೀನಿ, ನಾನೇ ಗಂಡ ಅಂತ ಹೇಳಿ ಸಮಾಜಕ್ಕೆ ಹೇಳಿಕೊಂಡಿರ್ಬೋದು. ಹಾಗಾಗಿನೇ ದೇವರು ದೇವಸ್ಥಾನದಲ್ಲಿ ಇದ್ರೇನೆ ಚಂದ ಅಂತ ಹೇಳ್ತಿರೋದು. ಇಲ್ಲಿ ಸತ್ಯ ಮರೆ ಆಗ್ತದೆ. ಈ ಕಡೆ ಸತ್ಯಭಾಮ ಅವರ ಆ ಒಂದು ಮಗಳ ಅಪ್ಪ ನಾಣ್ಯಚಾರ ಅಲ್ಲ ಅನ್ನೋದು ತುಂಬ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಹಾಗಿದ್ರೆ ಇನ್ನೇನಾಗುತ್ತೆ, ಇದೇ ಸತ್ಯನ ಅಥವಾ ಮಿಥ್ಯಾನ? ರಾಮಾಚಾರಿ ಕಿಟ್ಟಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಸತ್ಯಭಾಮನ ಹುಡುಕಿ ಕಂಡು ಹಿಡಿತಾರ. ಸತ್ಯ ಏನು ಅನ್ನೋದು ಹೊರ ಚಾಚುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.